ತುಂಬ ಬೇಜಾರಾಗ್ತದೆ. ಯಾಕಂದರೆ ಚೆನ್ನಮ್ಮ ಅವರು ನಮ್ಮನ್ನು ನನಗೆ ಜ್ಞಾಪಕ ಇದೆ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾಯಿದ್ದೆ. ಆವಾಗ ಅವರು ನನಗೆ ತುಂಬ ಪ್ರೀತಿಯಿಂದ ಮಾತಾಡ್ಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ಬೇಕು ಮಾಡ್ಕೊಳ್ತೀವಿ ಅಂತ ನಾನು ಅವರು ಈ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ದೇವೇಗೌಡಜಿ ಅವರ ಕುಟುಂಬಕ್ಕೆ, ಕುಮಾರಣ್ಣ ನಿಖಿಲ್ ಅವರಿಗೆ, ಮಂಜುನಾಥ್ ಸರ್ಗೆ ಎಲ್ಲರಿಗೂ ದೇವರ ಶಕ್ತಿ ಕೊಡಲಿ ಅಂತ ನಾನು ಹೇಳ್ತೀನಿ. ತುಂಬ ಬೇಜಾರಾಗ್ತದೆ. ಯಾಕಂದರೆ ಚೆನ್ನಮ್ಮ ಅವರು ನಮ್ಮನ್ನು ನನಗೆ ಜ್ಞಾಪಕ ಇದೆ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾಯಿದ್ದೆ. ಆವಾಗ ಅವರು ನನಗೆ ತುಂಬ ಪ್ರೀತಿಯಿಂದ ಮಾತಾಡ್ಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ಬೇಕು ಮಾಡ್ಕೊಳ್ತೀವಿ ಅಂತ ನಾನು ಅವರು ಈ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ದೇವೇಗೌಡಜಿ ಅವರ ಕುಟುಂಬಕ್ಕೆ, ಕುಮಾರಣ್ಣ ನಿಖಿಲ್ ಅವರಿಗೆ, ಮಂಜುನಾಥ್ ಸರ್ಗೆ ಎಲ್ಲರಿಗೂ ದೇವರ ಶಕ್ತಿ ಕೊಡಲಿ ಅಂತ ನಾನು ಹೇಳ್ತೀನಿ.